ಹಲೋ ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಳೆ ಬರ್ತಿದೆ. ಅರ್ಲಿ ಮಾರ್ನಿಂಗ್ 6:30 ಈಗ ದೇವಸ್ಥಾನ ಕಡೆ ಹೊರಟಿದ್ದೀವಿ. ದರ್ಶನಕ್ಕಲ್ಲ, ಯಾಕೆ ಅಂತ ತೋರಿಸ್ತೇನೆ ಬನ್ನಿ. ಅಂಕಲ್ ಒಳ್ಳೆ ಹಾಡು ಹಾಕೊಂಡು ಟೀ ಮಾಡ್ತಿದ್ದಾರೆ. ಇದೇ ಧರ್ಮಶಾಲ. ಇವಾಗ ನಾವು ದೇವಸ್ಥಾನ ಕಡೆ ಹೊರಟಿದ್ದೀವಿ. ಯಾಕಂದರೆ ಪ್ರಶಾಂತ್ ಅವ್ರದ್ದು ಉರುಳು ಸೇವೆ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದನ್ನು ಮುಗಿಸ್ಕೊಂಡು ಬಂದ ನಂತರ ನಾವು ದರ್ಶನಕ್ಕೆ ಹೋಗಬೇಕು. ಆವಾಗ ನಂತರ ಯಾವ ಸೇವೆ ಬೇಕಾದರೂ ಮಾಡ್ಬೋದು. ಸೇವೆ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ನಾವು ರೆಡಿ ಆಗ್ತಾ ಇದ್ದೀವಿ ರಾಯರ ದರ್ಶನ ಮಾಡೋದಕ್ಕೆ ಅಂತ. ಆಲ್ಮೋಸ್ಟ್ ನಾವು ಸೇವೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು 8:30 ಆಗಿತ್ತು. ನೋಡೋದಕ್ಕೆ ತುಂಬ ಈಸಿ ಅಂತ ಅನ್ನಿಸ್ಬೋದು, ಬಟ್ ರಾಯರ ಸೇವೆ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಹಾಗೆ ಅದಕ್ಕೆಲ್ಲ ನಿಯಮಗಳಿರುತ್ತೆ, ಹೀಗೆ ಮಾಡಬೇಕು ಅಂತ. We never expected this. ಕೂದಲೆಲ್ಲ ಇದಾಯ್ತು ಕಂದ. ಯಾರೆಲ್ಲ ರಾಯರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮೊದಲು ಮಂಚಾಲಮ್ಮ ದೇವಿ ದರ್ಶನ ಮಾಡಿ ನಂತರ ರಾಯರ ದರ್ಶನ ಮಾಡೋದಕ್ಕೆ ಹೋಗಿ. ಕಂದ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ನಾನು ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ನ ಓಪನ್ ಮಾಡಿದ್ದೀನಿ. ಅದು ರಾಯರ ಮಠದಲ್ಲೇ ಓಪನ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಮೊದಲನೇ ಸಲ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಾಗ ಆಗಿರ್ಬೋದು, ಹಾಗೆ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬಂದರೆ ನಿಮ್ಮ ಸನ್ನಿಧಾನದಲ್ಲೇ ಬಂದು ನಾನು ಓಪನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಬಂದು ನನಗೆ ಆಲ್ಮೋಸ್ಟ್ 1.5 ಮಂತ್ ಆದ್ರೂ ಕೂಡ ನಾನು ರಾಯರ ಮಠಕ್ಕೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡ ಬರಬೇಕು ಅಂತಾರಲ್ಲ, ಅಂಥದ್ದೊಂದು ಟೈಮ್ ಬಂದಿದೆ. ಹೋಲ್ಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲ ರಾಯರ ದಯೆ ಹಾಗೆ ನಿಮ್ಮ ಸಪೋರ್ಟೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ನಾನು ಪ್ಲೇ ಬಟನ್ನ ಓಪನ್ ಮಾಡೋದಕ್ಕೆ ಅಂತ ಬಂದಾಗ ತುಂಬ ಜನ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಏನಿಸ್ತು ಜನರು ಕಂಗ್ರ್ಯಾಚುಲೇಟ್ ಮಾಡಿದ್ದು, ಬಂದು ಮಾತಾಡ್ಸಿದ್ದು ಎಲ್ಲ ತುಂಬ ಖುಷಿ ಆಯಿತು. ಅವಾರ್ಡ್ ಅದು ಆ್ಯಕ್ಚುಲಿ. ನನ್ನ ಚಾನಲ್ನ ಡೇ 1ಇಂದ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಯಾರೆಲ್ಲ ಲೈಕ್ ಮಾಡ್ತಾಯಿದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ, ನಿಮ್ಮ ವಿಷಸ್ನ ನನಗೆ ತಿಳಿಸ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯಿಂದಲೇ ನಾನು ಇಲ್ಲಿವರೆಗೂ ಬರೋದಕ್ಕಾಗಿದ್ದು. ಹಾಗೆ ನಾನಿಲ್ಲಿ ಹೆಜ್ಜೆ ನಮಸ್ಕಾರನ ಮಾಡ್ತಾಯಿದ್ದೀನಿ. ನಾವು ಪ್ರತಿ ಸಲ ಬಂದಾಗಲೂ ಕೂಡ ಹೆಜ್ಜೆ ನಮಸ್ಕಾರನ ಮಾಡ್ತೀವಿ. ಆ್ಯಂಡ್ ಕೆಲವೊಬ್ಬರು ಹೆಜ್ಜೆ ಮೇಲೆ ಹೆಜ್ಜೆ ಆ ಥರ ಇಟ್ಕೊಂಡು ಹೋಗ್ತಿರ್ತಾರೆ. ಅದು ಕರೆಕ್ಟ್ ವೇ ಅಲ್ಲ. ಈ ಥರ ಮಾಡೋಂಥದ್ದು ರಾಯರಿಗೆ ಸಲ್ಲತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದೇ ಥರ ನಾವು ರೂಢಿನ ಮಾಡ್ಕೊಂಡಿದ್ದೀವಿ. ಈ ದಿನಕ್ಕೋಸ್ಕರ ನಾನು ತುಂಬಾ ವೆಯ್ಟ್ ಮಾಡಿದ್ದೀನಿ. ತುಂಬ ಜನಕ್ಕೆ ಇದೇನು ದೊಡ್ಡ ಮ್ಯಾಟ್ರಲ್ಲ ಅಂತ ಅನ್ನಿಸ್ಬೋದು, ಬಟ್ ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸ್ಟಾರ್ಟಿಂಗಲ್ಲಿ ನಾನು ತುಂಬ ನನ್ನ ಮೇಲೆ ನನಗೇನೆ ಡೌಟ್ ಇತ್ತು, ನಾನು ಮಾಡ್ತೀನಾ ಆಗುತ್ತಾ ಅಂತ. ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡು 3 ಇಯರ್ಸ್ ಆಯಿತು. ಆದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ನನ್ನ ಮೇಲೆ ನನಗೇ ಸೆಲ್ಫ್ ಡೌಟ್ ಇತ್ತು, ಮಾಡ್ತೀನಾ ಇಲ್ವಾ ಅನ್ನೋ ಥರ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಬಟ್ ಒಂದು ಫೈನ್ ಡೇ ನಾನು ಈ ಥರ ಮಾಡಿದ್ದೀನಿ ಆ್ಯಂಡ್ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಅಂತ ಅಂದರೆ ನಂಬೋದಕ್ಕೆ ಕೂಡ ಆಗಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ Q&A ಮಾಡಿದಾಗೆಲ್ಲ ತುಂಬ ಜನ ಹೇಳ್ತಾಯಿದ್ರು ನನಗೆ, ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಿ, ಯೂಟ್ಯೂಬ್ ಕ್ರಿಯೇಟ್ ಮಾಡಿ, ನಿಮ್ಮ ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಅಂತ. ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು, ಸರಿ ನಾನು ಮಾಡೋಣ ಅಂತ ಅಂದ್ಕೊಂಡೆ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು. ಆವಾಗಿಂದ ಇಲ್ಲಿ ತನಕ ತುಂಬ ಜನ ನನಗೆ ಕಾನ್ಸ್ಟೆಂಟಾಗಿ ಸಪೋರ್ಟ್ನ ಮಾಡಿದ್ದೀರಾ. ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡದೇ ಇದ್ದಾಗ ಮಾಡಿ ಯಾಕೆ ಮಾಡ್ತಾಯಿಲ್ಲ ಅಂತ ಹೇಳಿದ್ದೀರಾ. ನನಗೆ ಹುಷಾರಿಲ್ಲ ಅಂತ ವ್ಲಾಗ್ನ ಮಾಡಿದಾಗಲೂ ಕೂಡ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಕೂಡ ಹೇಳಿದ್ದೀರಾ. ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ ಯೂನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂದರೆ, ಯಾರಿಂದನಾದರೂ ಇನ್ಸ್ಪೈರ್ ಆಗಿ ಮಾಡಿ. ಇವಾಗ ನಾನು ಬೇರೆಯವ್ರನ್ನ ಇನ್ಸ್ಪೈರ್ ಆಗಿ ನೋಡಿನೇ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿರೋದು. ಆದರೆ ಅವ್ರು ಮಾಡ್ತಿದ್ದಾರೆ, ಅವ್ರಿಗೆ ಕಾಂಪಿಟೇಷನಾಗಿ ನಾವು ಮಾಡೋಣ ಅಂತ ಯಾವತ್ತೂ ಟ್ರೈ ಮಾಡಬೇಡಿ. ಅದು ಯಾವತ್ತೂ ಸಕ್ಸಸ್ಫುಲ್ ಅಂತೂ ಆಗಲ್ಲ. ನಿಮ್ಮ ಉದ್ದೇಶಗಳು ಒಳ್ಳೆಯದಾಗಿದ್ದರೆ ಒಳ್ಳೆಯದು ನಿಮಗೆ ಕೂಡ ಆಗುತ್ತೆ. ಹೆಜ್ಜೆ ನಮಸ್ಕಾರ ಎಲ್ಲ ಮುಗೀತು, ಹಾಗೆ ಇವತ್ತಿನ ಸೇವೆ ಕೂಡ ಮುಗೀತು. ಎಷ್ಟು ಖುಷಿ ಆಗ್ತಿದೆ ಅಂದರೆ, ತುಂಬ ಜನ ಬಂದು ಮಾತಾಡ್ಸಿದ್ರು ಆ್ಯಂಡ್ ಒಬ್ಬರು ಸೆಲ್ಫಿ ತೊಗೊಂಡ್ರು. ಲೈಕ್ ಹೆಂಗೆ ಅಂದರೆ ಹೆಂಗೆ ಅನಿಸ್ತಪ್ಪು, ತುಂಬ ಖುಷಿ ಆಯಿತು. ಆ್ಯಂಡ್ ರಾಯರ ಮಠದ್ದು ಗರ್ಭಗುಡಿದಾಗಿರ್ಬೋದು, ಡೋರ್ದಾಗಿರ್ಬೋದು, ಕೆತ್ತನೆ ಎಲ್ಲ ಮಾಡ್ತಾರಲ್ಲ ಅವರು. ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಅವರು ತಾನಾಗೆ ಬಂದು ಮಾತಾಡಿಸಿ ಅವರೇ ಬಂದು ಮಾತಾಡ್ಸಿದ್ರು. ಆ್ಯಂಡ್ ನಾವು ಅನ್ಬಾಕ್ಸ್ ಮಾಡಬೇಕಾದ್ರೆ ಕಂಗ್ರ್ಯಾಚುಲೇಟ್ ತುಂಬ ಜನ ಮಾಡಿದ್ರು. ತುಂಬ ಖುಷಿ ಆಗ್ತಿದೆ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಿದೆ ನನಗೆ.
ಮಂತ್ರಾಲಯದಲ್ಲಂತೂ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಮಳೆ ಬರ್ತಾ ಇತ್ತು ಸಿಕ್ಕಾಬಟ್ಟೆ. ಅಂದರೆ ನಾನ್ ಸ್ಟಾಪಾಗಿ ನಾವು ಬಂದಿದ್ದು T1ಇಂದ ನಾವು ಹೊರಡೋವರೆಗೂ ತುಂಬಾ ಮಳೆ ಬರ್ತಾ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ನಾವು ಬಂದ್ವಿ. ಯಾಕಂದರೆ ಯಾರಿಕನ್ ಮೀಟ್ ಮಾಡಿಸ್ತೀನಿ. ಚೆನ್ನಾಗಿದ್ದೀರಾ? ಆರಿಕಂಗೆ ನಾವು ಬರ್ತಿದ್ದೀವಿ ಅಂತ ಹೇಳಿರಲಿಲ್ಲ. ಮಾರ್ನಿಂಗ್ ಅವ್ರ ಅಜ್ಜಿಗೆ ನಾನು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆ. ಅವರು ಇನ್ಫಾರ್ಮ್ ಮಾಡಿದ್ರಂತೆ. ಆರಿಕ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದಂತೆ. ಅವ್ರು ನನಗೆ ಕಾಲ್ ಮಾಡಿದ್ದಾರೆ, ಕನೆಕ್ಟ್ ಆಗಿಲ್ಲ. ಹಾಗೆ ಇದೊಂಥರ ಅವಳಿಗೆ ಸರ್ಪ್ರೈಸ್ ಆಗಿತ್ತು. ನಾನು ಹೋದ ತಕ್ಷಣ ಲಿಟ್ರಲಿ ಅವಳು ಶಾಕ್ ಆಗಿ ನಿಂತ್ಕೊಂಡು ಓಡಿ ಬಂದಳು. ಬಟ್ ಅದನ್ನ ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಯಾಕಂದರೆ ಎಲ್ಲ ಮೂಮೆಂಟ್ಸ್ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗೆ ನಾನು ನನ್ನ ಇನ್ನೊಂದು ನಂಬರ್ ಕೂಡ ಕೊಟ್ಟು ಬಂದೆ, ಒಂದು ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದೆ. ಇದಕ್ಕೆ ಯಾರಾದರೂ ಮಂತ್ರಾಲಯ ಕಡೆ ಹೋದರೆ ಆರಿಕಾ ಅನ್ನೋ ಹತ್ರ ಹೋಗಿ ಮೆಹಂದಿ ಹಾಕಿಸ್ಕೊಳ್ಳಿ. ಮುಂದಿನ ತಿಂಗಳು ರಾಯರ ಆರಾಧನೆ ನಡೀತಾ ಇರೋದ್ರಿಂದ ಕೆಲಸಗಳೆಲ್ಲ ತುಂಬಾ ನಡೀತಾ ಇತ್ತು ಮಂತ್ರಾಲಯದಲ್ಲಿ. ಎಲ್ಲ ಚಿನ್ನನೇ ಅಲ್ವಾ? ಏನಕ್ಕೆ ಇಷ್ಟು ದೊಡ್ಡ ಕ್ಯೂ ಇದೆ ಅಂತ ಅಂದರೆ ಸುಬುಧೇಂದ್ರ ತೀರ್ಥರ ಹತ್ರ ನಾವು ಮಂತ್ರಾಕ್ಷತೆ ಪ್ರಸಾದ ತೊಗೊಳೋದಕ್ಕೆ ಅಂತ ಇಷ್ಟು ದೊಡ್ಡ ಕ್ಯೂ ಇದೆ. ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ರಾಯರ ಮಠದೊಳಗಡೆ ಬಂದ್ವಿ. ಯಾಕಂದರೆ ಮಹಾಮಂಗಳಾರತಿ ಪೂಜೆ ಆದ ನಂತರ ಕೊನೆಯದಾಗಿ ಡೋರ್ನ ಕ್ಲೋಸ್ ಮಾಡೋದಕ್ಕೂ ಮುಂಚೆ ಮಹಾಮಂಗಳಾರತಿ ನಡೆಸ್ತಾರೆ. ಇತರ ಕೂಡ ಬಂದಿರ್ತಾರೆ. ಅದಕ್ಕೋಸ್ಕರ ಅವ್ರ ದರ್ಶನ ಮಾಡೋದಕ್ಕೋಸ್ಕರ ಅಂತಲೇ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನಾನು ಮುಂಚೆನೇ ಹೇಳಿದಾಗೆ ರಾಯರ ಆರಾಧನೆ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇತ್ತಲ್ವ, ಅದನ್ನೆಲ್ಲ ನೋಡ್ತಾ ಇದ್ರು. ಆ್ಯಂಡ್ ಅದೇ ಕೆಲಸಗಳನ್ನ ವಹಿಸ್ಕೊಂಡಿದ್ದಂಥವ್ರು ಕೂಡ ನಮ್ಮ ಜೊತೆ ಬಂದು ಮಾತಾಡಿದ್ರು. ನಮಗೆ ತುಂಬ ಕಂಗ್ರ್ಯಾಚುಲೇಟ್ ಮಾಡಿ ನಮ್ಮ ಜೊತೆ ಸೆಲ್ಫಿ ಎಲ್ಲ ತೊಗೊಂಡು ಅವರು ತುಂಬ ಖುಷಿಪಟ್ಟರು. ಕೆಲವೊಂದಷ್ಟು ಕೆಲಸಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು, ರಾಯರ ಮಠದ ಬಗ್ಗೆ. ಹಾಗೆ ಪ್ರಶಾಂತ್ ಅವ್ರ ಜೊತೆ ಎಲ್ಲಿವರೆಗೂ ಬಂತು ಕೆಲಸ ಅಂತ ಅದ್ರ ಬಗ್ಗೆ ಎಲ್ಲ, ಹಾಗೆ ಅದ್ರ ವಿಶೇಷತೆ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅವ್ರನ್ನ ಭೇಟಿ ಮಾಡಿದ ಕೂಡ ನಮಗೆ ತುಂಬಾ ಖುಷಿ ಆಯಿತು. ಇದೆಲ್ಲ ಮುಗಿಸೋಷ್ಟರಲ್ಲಿ 9:30 ಮೇಲೆ ಆಗ್ತಾ ಇತ್ತು. ಪ್ರಸಾದ ಕೌಂಟರ್ ಕ್ಲೋಸ್ ಆಗೋ ಟೈಮ್ ಆಗಿತ್ತು. ಪ್ರಸಾದ ತಗೋಬೇಕಾಗಿತ್ತು. ಸೊ ಬನ್ನಿ ಕ್ವಿಕ್ಕಾಗಿ ಹೋಗಿ ಪ್ರಸಾದ ತಗೋಬರೋಣ. ಹಾಗೆ ಮಳೆ ನೋಡಿ ಎಷ್ಟಿದೆ ಅಂತ. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಇವಾಗ 5:49 ಆಗಿದೆ. ನಾವಿವಾಗ ಚೆಕ್ಔಟ್ ಆಗ್ತಿದ್ದೀವಿ. ನಮಗೆ ಟ್ರೈನ್ ಬಂದು 7 o'clock ಹೋಗಿದೆ. ಸೊ ಲೇಟ್ ಮಾಡಿದೆ, ಬನ್ನಿ ಹೋಗೋಣ. ಸಖತ್ ಬೇಜಾರಾಗ್ತಿದೆ. ಮಂತ್ರಾಲಯದಿಂದ ಹೋಗುವಾಗ ಆಗುತ್ತಲ್ಲ ಬೇಜಾರು, ಅದನ್ನಂತೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಬರುವಾಗ ತುಂಬ ಎಕ್ಸೈಟ್ಮೆಂಟಲ್ಲಿ ರಾಯರ್ ನೋಡೋದು, ಅವ್ರ ದರ್ಶನ ಮಾಡೋದು, ಏನೇನೇನೇನೋ ಎಲ್ಲ ಪ್ಲ್ಯಾನ್ಸ್ ಇರುತ್ತೆ. ಹೋಗುವಾಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆದಷ್ಟು ಇಬ್ಬರೇ ಅಥವಾ ಒಬ್ಬರೇ ಬಂದಿದಾಗ ಆಟೋಗಳನ್ನ ಪ್ರಿಫರ್ ಮಾಡ್ಕೊಳ್ಳಿ. ಆಟೋದಲ್ಲಿ ಓಡಾಡಿ ಜಾಸ್ತಿ. ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ, ಹೊರಡೋ ಟೈಮ್ ಆಯಿತು. ನಾವು ಬೋತ್ ಸೈಡ್ ಕೂಡ ಒಂದೇ ಭಾರತ್ ಟ್ರೈನೇ ಬುಕ್ ಮಾಡಿದ್ದು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಸಹ ನಮಗೆ ರಿಟರ್ನ್ ಬರುವಾಗ ತುಂಬ ದೊಡ್ಡದಾಗಿರೋಂಥ ವಿಂಡೋ ಸೀಟೇ ಸಿಕ್ಕಿತ್ತು. ಸಿಕ್ಕಾಪಟ್ಟೆ ವ್ಯೂ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಆಲ್ರೆಡಿ ನಾನು ಹೇಳ್ದಾಗೇ ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ 2 ಆಪ್ಷನ್ಸ್ ಕೂಡ ಇತ್ತು. ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ ಏನಿದೆ ಅಂತ. ಉಪ್ಪಿಟ್ಟು, ಕೇಸರಿ ಬಾತು, ವಡ ಕೊಟ್ಟಿದ್ದಾರೆ. ಇಷ್ಟ ಆಯ್ತಾ? ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕಾಫಿನ ಕೂಡ ಕೊಟ್ಟರು. ಕಾಫಿ, ಟೀ 2 ಆಪ್ಷನ್ಸ್ ಕೂಡ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಬೋದು. ನಾವಿಲ್ಲಿ ಕಾಫಿನ ಚೂಸ್ ಮಾಡ್ಕೊಂಡ್ವಿ. ನಾವು ಬ್ಯಾಂಗ್ಳೂರಿಂದ ಬರುವಾಗ ಫಸ್ಟು ಟೀನ ಕುಡಿದಾಗ ಅಷ್ಟು ಚೆನ್ನಾಗಿ ಅನಿಸಿಲ್ಲ ಅಂತ ಅಂದ್ಬಿಟ್ಟು ಅವರು ಕಾಫಿನ ಎಕ್ಸ್ಚೇಂಜ್ ಮಾಡಿಕೊಟ್ರು. ಸೊ ನಾವು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಏನಕ್ಕೆ ನಾವು ಡೈರೆಕ್ಟಾಗಿ ಕಾಫಿನೇ ತೊಗೋಬಾರ್ದು ಅಂತ ಕಾಫಿ ತೊಗೊಂಡಾಗ ವಿ ಲಿಟ್ರಲಿ ಫೇಲ್ಡ್. ಸ್ವಲ್ಪನೂ ಚೆನ್ನಾಗಿ ಅನ್ನಿಸ್ಲಿಲ್ಲ. ಮತ್ತೆ ಅವ್ರು ಏನು ಮಾಡಿದ್ರು, ರೀಪ್ಲೇಸ್ ಮಾಡಿ ಕೊಟ್ಟರು, ಟೀನ ರೀಪ್ಲೇಸ್ ಮಾಡಿಕೊಟ್ರು ನಮಗೆ. ದೆನ್ ಇಟ್ ವಾಸ್ ಗುಡ್, ಚೆನ್ನಾಗಿ ಅನ್ನಿಸ್ತು. ಯಾರೆಲ್ಲ ಒಂದೊಳ್ಳೆ ವ್ಯೂನ ಎಂಜಾಯ್ ಮಾಡಿಕೊಂಡು ಹಾಗೆ ಟ್ರಾವೆಲ್ ಟೈಮ್ನ ಕೂಡ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊತೀರೋ, ವಂದೇ ಭಾರತ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ನಿಮಗೆ. ಆ್ಯಂಡ್ ನನ್ನ ಮನೆಯಿಂದ ನಟ್ಸ್ನ ಕೂಡ ಸ್ವಲ್ಪ ಕ್ಯಾರಿ ಮಾಡಿದ್ದೆ, ವಾಲ್ನಟ್ಸ್ ಹಾಗೆ ಸ್ವಲ್ಪ ಬ್ಲ್ಯಾಕ್ ರೈಸಿನ್ಸ್ ಇದೆಲ್ಲ. ನನ್ನ ಡಯಟ್ ಕತೆ ಎಲ್ಲ ಗೋವಿಂದ. ಸ್ಟಾಪ್ ಆಯಿತು. ಇದನ್ನು ವಂದೇ ಭಾರತ
ಜಟ್ಕ ಗಾಡಿನ. ಈ ಥರ ತಿಂತಾಯಿದ್ರೆ ಅಷ್ಟೇ ನಾನು. ಇವಾಗೆಲ್ಲ ತಿನ್ಕೊ, ಆಮೇಲೆ ಬಂದು ಡಯಟ್. ಟೈಮ್ ಇವಾಗ 11:10ಗೆ ಊಟ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ರೈಸ್, ದಾಲ್, ಪನ್ನೀರ್ ಕರಿ, ವೆಜ್ ಕರಿ, ಚಪಾತಿ. ಲೈಕ್ ನಾವು ಬರುವಾಗ ಏನಿತ್ತು ಅದೇ ಇದೆ ಫುಡ್ಡು. ಬರುವಾಗ ನಮಗೆ ನೈಟ್ ಡಿನ್ನರ್ಗೆ ಏನು ಫುಡ್ ಕೊಟ್ಟಿದ್ರು ಸೇಮ್ ಫುಡ್. ಮೆನ್ಯೂ ಚೇಂಜ್ ಇದೆ. ಇಲ್ಲಿ ಸಮಥಿಂಗ್ ಏನೋ ಆಲೂ ಅಂತ ಅನಿಸಿದೆ, ಅದನ್ನು ಕೊಟ್ಟಿದ್ದಾರೆ. ನಮಗೆ ನೈಟ್ ಡಿನ್ನರಲ್ಲಿ ಬೀಟ್ರೂಟ್ ಪಲ್ಯನೋ ಕೊಟ್ಟಿದ್ರು. ಸೊ ಊಟ ಮಾಡಿ ಮತ್ತೆ ಸಿಗ್ತೀನಿ. ನೀರೋ ಯಾರಿಗೂ ರಿಂಗ್ ಆಗ್ತಿದ್ದಾರೆ. ಐಸ್ ಕ್ರೀಮ್. ಅರೌಂಡ್ 2 o'clock ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.